ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸಾಟಿನ್ ಸ್ಟಿಚ್ ಹಾಕಿದ್ದೀನಿ. ನಿಮಗೆ ಯಾವ ಥರ ಬ್ಯಾಗ್ ಡಿಸೈನ್ ಬೇಕು ಅನಿಸುತ್ತೋ ಆ ಥರ ನೀವು ಸಾಟಿನ್ ಸ್ಟಿಚ್ನ ಹಾಕೋಬೋದು ಮಾರ್ಕ್ ಮಾಡಿಕೊಂಡು. ನೆಕ್ಸ್ಟು ನಾನಿಲ್ಲಿ ಕರು ಶೇಪ್ನಲ್ಲಿ ಸಾಟಿನ್ ಸ್ಟಿಚ್ಚಲ್ಲೇ ಸ್ಟಿಚ್ ಹಾಕ್ತಾ ಹೋಗ್ತಿದ್ದೀನಿ. 2ನೇ ನಂಬರ್ಗೆ ಇಕ್ಕೊಂಡೆ. ನೆಕ್ಸ್ಟು ನಾನು ಜೆರಿ ಥ್ರೆಡ್ ತೊಗೊಂಡಿದ್ದೀನಿ, ಅದರಲ್ಲೇ ಕೂಡ ನಾನು ಲೀಫ್ನ ಹಾಕ್ತಾಯಿದ್ದೀನಿ. ಅಂದರೆ ಸೀರೆಗೆ ಕಲರ್ ಕಾಂಬಿನೇಷನ್ ಇಲ್ಲ, ಹಾಗಾಗಿ ನಾನು ಜೆರಿ ಥ್ರೆಡ್ನೇ ಜಾಸ್ತಿ ಯೂಸ್ ಮಾಡಿದ್ದೀನಿ. ತುಂಬ ಹತ್ತತ್ರಕ್ಕೆ ನಾವು ಕರುವನ್ನ ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ. ಒಂದು ಹಾಫ್ ಇಂಚಿಗೆ ಇಲ್ಲ ಮುಕ್ಕಾಲು ಇಂಚಿಗೆ ಹಾಕೋತಾ ಹೋಗಬೇಕು. ಜಾಸ್ತಿ ಗ್ಯಾಪ್ ಕೊಡಬಾರ್ದು, ಹತ್ತತ್ರನೇ ಇರಬೇಕು ಲೀಫ್ ಅನ್ನೋದು. ಹಾಗೆ ಈ ಡಿಸೈನು ತುಂಬ ಚೆನ್ನಾಗಿ ಕಾಣೋದು. ಸುತ್ತಲೂ ಕೂಡ ಇದೇ ಥರನೇ ಹಾಕೋತಾ ಹೋಗಬೇಕು. ತುಂಬ ಸಿಂಪಲ್ ಆಗಿದೆ ಡಿಸೈನು. ಏನು ಈ ಡಿಸೈನ್ಗೆ ಒಂದು 300 ಚಾರ್ಜ್ ಮಾಡ್ಬೋದು ಅಷ್ಟೇ. ಯಾರು ಸಿಂಪಲ್ ಆಗಿರಲಿ, ಹೆವಿ ಬೇಡ, ಬಾಲ್ ಚೈನ್ ಬೇಡ, ಸ್ಟೋನ್ ಚೈನ್ ಬೇಡ ಅಂತಾರೋ ಅಂಥವ್ರಿಗೆಲ್ಲ ಈ ಥರ ಸಿಂಪಲ್ಲಾಗಿ ವರ್ಕ್ನ ಹಾಕ್ಕೊಡಿ. ನೆಕ್ಸ್ಟು ನಾನು ಏನು ಬ್ಲೌಸ್ ಪೀಸ್ ಕಲರ್ ಇದೆ ಅದರಲ್ಲೇ ನಾನು ಥ್ರೆಡ್ ತಗೊಂಡು ಸೆಂಟ್ರಲ್ಲಿ ಈ ಥರ ನಾನು ಕವರ್ ಮಾಡ್ಕೋತಾ ಇದ್ದೀನಿ. ಥ್ರೆಡ್ಡು ತುಂಬ ಕಟ್ ಆಗ್ತಿತ್ತು, ಅಂದರೆ ಹಳೇದು ಅನಿಸುತ್ತೆ ಇದು. ನೋಡ್ತಾ ಇರ್ಬೋದು ಯಾವ ಥರ ಫ್ರಂಟ್ ಸೈಡಿಂದನೂ ತೋರಿಸ್ತಿದ್ದೀನಿ ಯಾವ ಥರ ಆಡುತ್ತೆ ಅಂತ ಅಂದ್ಬಿಟ್ಟು. ಫಾಸ್ಟ್ ಇಟ್ಟಿದ್ದೀನಿ. 0 ಇಂದ 4, 4 ಇಂದ ಮತ್ತು 0ಗೆ ಬರಬೇಕು. ಮಿಷಿನ್ದು ಬೆಲ್ಟ್ ಕೂಡ ಕಿತ್ತೋಗಿತ್ತು. ನಾನು ಯಾವುದೋ ಒಂದು ಹಗ್ಗ ಇತ್ತು ಅಂದ್ಬಿಟ್ಟು ಅದನ್ನೇ ಕಟ್ಕೊಂಡು ನಾನು ವರ್ಕ್ನ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಯಾವ ಥರ ನಾನು ಬೆಲ್ಟ್ ತರಿಸ್ದೆ, ಯಾವ ಥರ ಹಾಕ್ಕೊಂಡಿದ್ದೀನಿ ಅನ್ನೋದು ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.